ಅವರೆಕಾಳು ಮೆಂತ್ಯ ಪಲಾವ್. ಪಲಾವ್ ಬರೀ ಅವರೆಕಾಳು ಬೇಡ ಅಂತ ಅದಕ್ಕೆ ಮೆಂತ್ಯ ಸೊಪ್ಪು, ಅವರೆಕಾಳು ಮೆಂತ್ಯ ಪಲಾವ್. ಮತ್ತೆ ಮದುವೆ ಮನೇಲಿ ನಾವು ಹೋದಾಗ ಅಲ್ಲೆಲ್ಲ ಕಷ್ಟ ಬಂದಿರೋರೆಲ್ಲ ಗೆಸ್ಟ್ಗಳು ಹೇಳ್ತಿರ್ತಾರೆ ಸರ್ ನಿಮ್ಮ ರುಚಿ ಅದ್ಭುತ ಅಂತ. ಗೋಪಾಲ್ ಕೃಷ್ಣ ಅವ್ರ ಕೈ ರುಚಿ ಯಾವ ರೀತಿ ಇರುತ್ತೆ ನೋಡ್ಬೋಣ ಈ ಪಲಾವ್. ಬಾಸುಮತಿ ಈಗ ಒಂದು ಮೆಜರ್ಮೆಂಟ್ಗೆ ಏನಾದ್ರು ಬೇಕಲ್ಲ, ಇದರಲ್ಲಿ ಒಂದ್ 2 ಹಾಕ್ತೀನಿ ಆಯ್ತಾ. ತುಂಬಾ ಕಡಿಮೆ ಆದ್ರೆ ದಮ್ಮಾಗಲ್ಲ. ಓಕೆ ಪಾತ್ರೆ ದೊಡ್ಡದಲ್ವಾ, ಒಂದು 3/4 kg ಆಗುತ್ತೆ. 3/4 kg ಆಗುತ್ತೆ. ಹೌದು ಅಂತದ್ 2 ಹಾಕ್ತೀವಿ. ಹೌದು ಅಂತದ್ದು 1.5 kg. 1.5 kg ಬರುತ್ತೆ. ಸುಮಾರು ನಾವಿಲ್ಲಿ ಒಂದು 5-6 ಜನ ಇದೀವಿ. ಹೌದು, ಬಾಸುಮತಿನೇ ಆಗ್ಬೇಕಂತಿಲ್ಲ, ಜೀರಾ ರೈಸ್ ಆದ್ರೂ ಆಗುತ್ತೆ. ಬಾಸುಮತಿ ಹೆಚ್ಚಾಗಿ ಬಾಸುಮತಿಯಲ್ಲೇ ಮಾಡೋದು. ಇವತ್ತು ಬಾಸುಮತಿಯಲ್ಲೇ ಮಾಡಿ ತೋರಿಸ್ತಾನೆ. ಮದುವೆ ಮನೆ ಶೈಲಿ. ಇದು ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಒಳ್ಳೆ ದಮ್ಮಾಗುತ್ತೆ. ತುಂಬಾ ಕಡಿಮೆ ಆದ್ರೆ ಚೆನ್ನಾಗಿ ಬೇಯಲ್ಲ. ಈಗ ಒಂದ್ 2 ಹಾಕ್ತಿವಿ. 2 ಅಂದ್ರೆ ನೋಡಿ, ಮುಕ್ಕಾಲ್ 1.5 ಅರ್ಧ ಬಕೆಟ್ ಆಗಿದೆ. ಕ್ಲೀನ್ ಆಗಿ ತೊಳೆದ್ಬಿಟ್ಟು ಶುರು ಮಾಡೋಣ ಸರ್. ಓಕೆ, ಹಿತ್ತಾಳೆ ಇಟ್ಬಿಟ್ಟಿದ್ರಿ ಇವತ್ತು. ಹೌದು, ಹಿತ್ತಾಳೆ ಪಾತ್ರ. ಬಾತ್ಗಳಲ್ಲಿ ಹಿತ್ತಾಳೆ ಪಾತ್ರ ಹಾಕ್ರೆ ತುಂಬಾ ದಮ್ ಆಗುತ್ತೆ. ಪಾತ್ರೆನು ಸಡನ್ಲಿ ತಳ ಕಚ್ಕೊಳ್ಳಲ್ಲ, ಬುಡ ಹಿಡಿಯಲ್ಲ. ಕರೆಕ್ಟ್ ಸರ್. ತೋರಿಸ್ತೀನಿ, ಒಂದೊಂದಾಗಿ ತೋರಿಸ್ತೀನಿ ಈಗ ಹೇಗೆ ಮಾಡೋದು ಅಂತ. ಮೊದ್ಲಿಗೆ ಒಲೆ ಅಣಿಸ್ಕೊಳ್ಳೋ ಪ್ರೋಗ್ರಾಮ್. ಸರ್, ಆಯಿಲ್ ಹಾಕಿರ್ತೀನಿ. ಒಳ್ಳೆ ಆಯಿಲ್, 150 ml ಆಯಿಲ್, ಒಳ್ಳೆ ಆಯಿಲ್ ಆಯ್ತಾ. ಯಾವ್ದಾದ್ರು ಒಳ್ಳೆ ಎಣ್ಣೆ ತಗೊಂಡು ಸರಿ. ಮೊದಲಿಗೆ ಹಾಕಿ ಆನಿಯನ್ ಒಂದು ಅರ್ಧ ಕೆಜಿ ಚಾಪ್ಡ್ ಆನಿಯನ್. ಹೌದು, ಉದ್ದದ್ದು ಹಚ್ಕೊಳ್ಬಹುದು, ಇಲ್ಲ ಬಿಲ್ಲೆ ತರನು ಹಚ್ಕೊಳ್ಬಹುದು ಆಯ್ತಾ. ಅದಾದ್ಮೇಲೆ ಅದಕ್ಕೆ ಚಕ್ಕೆ 4-5 ಪೀಸ್ ಚಕ್ಕೆ, 5 ತುಂಡು ಆಯ್ತಾ. ಏಲಕ್ಕಿ ಒಂದು 8-10 ಪೀಸು ಆಯ್ತಾ. ಲವಂಗ 15 ಪೀಸು ಐಟಮ್ಸ್. ಹೌದು. ಪಲಾವ್ ಎಲೆ 3 ಪೀಸ್. ಅದಾದ್ಮೇಲೆ ಜಾಪತ್ರೆ ಆಯ್ತಾ, ಸ್ಮೆಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆಯ್ತು, ಫ್ರೈ ಆಯ್ತು. ಒಂದೊಂದಾಗೆ ಹಾಕ್ತೀನಿ. ಅದಾದ್ಮೇಲೆ ಕ್ಯಾಪ್ಸಿಕಮ್ ಒಂದು 2 ಪೀಸ್ ಆಯ್ತಾ. ನೋಡಿ, ಈ ತರ ಬಿಲೆ ಹಚ್ಕೊಳ್ಬೇಕು. ಗೋಡಂಬಿ ಒಂದಿಡಿ, ಒಂದು 20-25 ಪೀಸ್ ಇದೆ ನೋಡಿ. ಶುಂಠಿ ಹೌದು, ಶುಂಠಿ ಒಂದು 50 ಗ್ರಾಮ್ ಆಗೋಷ್ಟು ನೋಡಿ. ಗ್ರೀನ್ ಚಿಲ್ಲಿ, ಹಸಿಮೆಣಸು ಅದು ಅಷ್ಟೇನಾ? ಅದು ಒಂದು ಅಷ್ಟೇ. ಎಷ್ಟು ಸರ್? 50 ಗ್ರಾಮ್. 50 ಗ್ರಾಮ್. 2 ಸೇರಿಗೆ 50 ಗ್ರಾಮ್ ಹಾಕ್ಬೋದು, ತೊಂದ್ರೆ ಇಲ್ಲ. ಅಕ್ಕಿ ತೊಳೆದು ನೆನೆ ಇಡಬೇಕಾ? ಹೌದು, ಅಕ್ಕಿ ತೊಳೆದು ತುಂಬಾ ಜಾಸ್ತಿ ಹೊತ್ತೇನ್ ಬೇಡ, ಒಂದು 10 ನಿಮಿಷ ನೆನೆ ಹಾಕೊಳ್ಬೇಕು. ತುಂಬಾ ಜಾಸ್ತಿ ನೆನೆ ಹಾಕ್ರೆ ಅಕ್ಕಿ ದಮ್ ಆಗುವಾಗ ಪುಡಿ ಆಗತ್ತೆ. ಈಗ ಆಯ್ತು, ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ಮೆಂತ್ಯ, ತೊಳೆದಿಟ್ಟಿರುವಂತ ಮೆಂತ್ಯ ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ಈ ತರ ಮೆಂತ್ಯ ಸೊಪ್ಪು ಇದು ಆಯ್ತಾ, ಕ್ಲೀನ್ ಆಗಿ ಹಾಕೊಳ್ಬೇಕು. ಇವಾಗ್ಲೇ ಹಾಕೋದ್ರಿಂದ ಅದು ಸ್ವಲ್ಪ ಕೈ ಇರುತ್ತೆ, ಇವಾಗ ಹಾಕಿದ್ರೆ ಹೋಗುತ್ತೆ, ಕೈ ಎಲ್ಲ ಹೋಗುತ್ತೆ. ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು. ಅದು ಬೇಗ ಬಾಡುತ್ತೆ, ಗೊತ್ತಾಗಲ್ಲ ಅದು ಮೆಂತ್ಯ ಸೊಪ್ಪು. ನೋಡಿ, ಇದು ಅವರೆಕಾಳು, ಬಿಡಿಸಿರುವಂತ ಅವರೆಕಾಳು. ಇದು ಹಿತ್ಕವರೆ ಬಿಡಿಸಿರೋದು ಆಯ್ತಾ. ಸ್ಕಿನ್ ಔಟ್ ಆಗಿರುತ್ತೆ ಇದು. ಇದು ಬೇಗ ಬೇಯುತ್ತೆ ಆಯ್ತಾ. ಇದನ್ನ ಹಾಕ್ತಾ ಇದೀನಿ. ಒಂದು ಅರ್ಧ ಕೆಜಿ ಇದೆ ಇದು, ಕರೆಕ್ಟ್ ಆಗಿ ಅರ್ಧ ಕೆಜಿ ಇದೆ. ಸ್ವಲ್ಪ ಆಯಿಲ್ ಅಲ್ಲಿ ಫ್ರೈ ಆದ್ರೆ ಆ ಹಸ್ಕು ಅಷ್ಟನ್ನೆಲ್ಲ ಹೋಗ್ಬಿಡುತ್ತೆ. ಈಗ ಇದು ಅಕ್ಕಿ ಮೆಜರ್ಮೆಂಟ್ ಇದರಲ್ಲೇ ತಗೊಂಡಿದೀವಿ, ಬಾಸುಮತಿ. ಹೌದೌದು ಸರ್. ಈಗ ಇದರಲ್ಲೇ ನೀರ್ ಹಾಕ್ಬೇಕು. ಇದು 2 ಅಕ್ಕಿ ಹಾಕಿದೀವಿ, 4 ನೀರ್ ಹಾಕ್ತಾ ಇದೀನಿ ಆಯ್ತಾ. 2 ಅಕ್ಕಿಗೆ 4 ನೀರು. ಅದ್ರ ಜೊತೆಗೂ ಈ ಕಾಯಿ ಹಾಲನ್ನು ಸೇರಿಸ್ಕೊಳ್ತೀನಿ ಅಳತೆಗೆ. ಕಾಯಿ ಹಾಲು ಸರ್ ಅದು? ಹೌದು, ಕಾಯಿ ಹಾಲು ರುಬ್ಬಿರೋದು, ಕಾಯಿ ರುಬ್ಬಿರೋದು. ಇದರಲ್ಲಿ 1 ಕಾಯಿ ಇದೆ, 1 ತೆಂಗಿನಕಾಯಿ ಸಣ್ಣದು. 1 2 3 4 ಇಷ್ಟು ಬೇಕು ಆಯ್ತಾ. ಕರೆಕ್ಟ್ ಆಗಿ 4 ಇದೆ ಆಯ್ತಾ. ಇಷ್ಟು ಬೇಕು. ನೀರಿನ ಹದ ಮೇನ್ ಇದರಲ್ಲಿ. ಬಾತ್ ದಮ್ ಹಾಕೋದ್ರಲ್ಲಿ ಹದ ಸ್ವಲ್ಪ ಇದ್ರೆ ನೀರು ಜಾಸ್ತಿ ಹಾಕ್ಬೇಕು. ಅಂದ್ರೆ ಪ್ರಮಾಣ ಹೇಗೆ, 1:2 ಹಾಕ್ಬೇಕು. ಜಾಸ್ತಿ ಅಕ್ಕಿ ಇದೆ, 10 ಸೇರು 15 ಸೇರು 20 ಸೇರು ಮಾಡುವಾಗ 1 ಬಂದ್ರು ಸಾಕಾಗತ್ತೆ. ಉಪ್ಪು ಹಾಕ್ತಾ ಇದೀನಿ. ಉಪ್ಪು ರುಚಿ ತಕ್ಕನಾಗಿ ಹಾಕ್ಬೇಕು. ಈಗ 1 3 ಟೀ ಸ್ಪೂನ್ ಹಾಕಿದೀನಿ, ನೋಡ್ಕೊಂಡು ಹಾಕೋಣ. ಟೊಮೊಟೊ ಒಂದು 3 ಟೊಮೊಟೊ ಇದೆ ಅದ್ರಲ್ಲಿ ಆಯ್ತಾ. 3 ಈ ಹಂತಕ್ಕೆ ಇವಾಗಲೇ ಅನಿಸ್ತಾ ಇದೆ ನಮ್ಮ ಪಲಾವ್ ಹೆಂಗ್ ಬರ್ಬೋದು ಅಂತ.
ಮೆಂತ್ಯ ಸೊಪ್ಪೆಲ್ಲ ನೋಡಿ ಚೆನ್ನಾಗಿ ಬಾಡಿದೆ, ಮೇಲ್ಗಡೆ ನೆನೀತಿದೆ ನೋಡಿ. ಹಾ, ಈಗ ಬಾಸುಮತಿ ಅಕ್ಕಿ ನೆನೆ ಹಾಕಿರುವಂತದ್ದು, ತೊಳೆದು ನೆನೆ ಹಾಕಿರುವಂತ ಅಕ್ಕಿ ಹಾಕ್ತಾ ಇದೀನಿ. ನೀರ್ ಕುದಿತಾ ಇದೆ, ಈ ಟೈಮಲ್ಲಿ ಹಾಕ್ಬೇಕಿದು. ಆಯ್ತಾ, ಒಂದು 10 ನಿಮಿಷ ನೆನೆಸಿಟ್ಟಿರೋದು. ಹೌದು ಹೌದು. ನಾವೇನು ಕುಕ್ಕರ್ ಮಾಡ್ತಾ ಇಲ್ಲ, ಓಪನ್ ಓಪನ್. ಅದು ಹಿತ್ತಾಳೆ ಪಾತ್ರೆ. ಸೂಪರ್. ಇದೀಗ ಹಿತ್ತಾಳೆ ಪಾತ್ರ, ನಾವು ಕಲೆ ಹಾಕಿ ಇಟ್ಟಿರುವಂತ ಪಾತ್ರಗಳಿವು. ರೆಗ್ಯುಲರ್ ಆಗ್ತಿರಲ್ಲ ಸರ್ ನೀವು? ಹೌದು, 6 ತಿಂಗಳಿಗೊಂದ್ಸಲಿ ಹಾಕ್ಲೇಬೇಕು. 5 ರಿಂದ 6 ತಿಂಗಳಿಗೊಂದ್ಸಲಿ ಕಲೆ ಹೋಗ್ಬಿಡುತ್ತದು. ಇಟ್ಟರೆ ಎಲ್ಲ ಹಾಕಿರ್ತೀರಿ? ಹಾ, ಹೌದು ಹೌದು. ಎಲ್ಲ ಪಾತ್ರೆಗೂ 6 ತಿಂಗಳ ಕೆಲಸ ಇಲ್ದಿದ್ದಾಗ ಒಂದ್ಸಲಿ ಕಲೆ ಹಾಕೊಳ್ತೀವಿ. ಅದು 6 ತಿಂಗಳವರೆಗೆ ಬರುತ್ತೆ. ಹೌದು. ಈ ತರ ನೀಟಾಗಿ ಬೇಯ್ಬೇಕು. ಆಯ್ತಾ, ಈ ಉರಿ ಅನ್ನೋದು ಎಲ್ಲ ಕಡೆ ಬರ್ಬೇಕು. ಈ ತರ ಗುಳ್ಳಿ ಒಂದೇ ಕಡೆ ಬರಬಾರ್ದು. ನೀಟಾಗಿ ಎಲ್ಲ ಅಕ್ಕಿನೂ ಬೆಂದಿರುತ್ತೆ. ಕರೆಕ್ಟ್. ಬೇಯ್ತಾ ಇದೆ ಕ್ಲೀನಾಗಿ. ಅದರಲ್ಲಿ ಮೊಸರು, ಸ್ವಲ್ಪ ಮೊಸರು, ಒಂದು 2 ಲಿಂಬೆ ಹಣ್ಣು ಆಗುವಷ್ಟು ಲಿಂಬೆ ಹಣ್ಣಿನ ರಸ ಹಿಂಡಿರೋದು. ಅದಾದ್ಮೇಲೆ ತುಪ್ಪ ಒಂದು 30 ml. 30 ml? 30 ml ಹಾಕಿರ್ತೀನಿ. ಪುದೀನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಬದಲು ಪುದೀನ ಅಷ್ಟೇ. ಎಲ್ಲ ಐಟಮ್ಸ್ ಇದ್ದಂಗೆ ಆಯ್ತು ಸರ್ ಇದು? ಎಲ್ಲದೂ ಇದೆ. ಸರ್ ಇಷ್ಟಿದ್ರೆ ಸಾಕಲ್ಲ? ಇನ್ನೊಂದು ಸ್ವಲ್ಪ ದಮ್ ಇಡ್ತೀರಾ? ಹೌದು, ದಮ್ ಆಗ್ಬೇಕಿದು. ಆಗ್ಬೇಕಾ? ಹೌದು, 10 ನಿಮಿಷ ದಮ್ ಆಗ್ಬೇಕು. ಆಯ್ತು, ಆಗಿದೆ. ದಮ್ ಆಗೋ ಟೈಮ್ ಆಗಿದೆ ನೋಡಿ. ಹಾಕ್ತೀನಿ. ಇದ್ರ ಮೇಲೆ ಬಾಳೆಲೆ ಹಾಕ್ಬೇಕು ನೋಡಿ. ಅನ್ನದ ಗೋಣಿ ಅಂತ ಇದೆ. ಅನ್ನದ ಗೋಣಿ? ಹೌದು. ಇದು ಅನ್ನಕ್ಕೆ ಮಾತ್ರ ಬಸೋದು, ಅನ್ನ ಬಸ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಈ ತರ ಹಾಕ್ತೀವಿ. ಇಲ್ಲಿ ಇದ್ರ ಮೇಲೆ ಒಂದು ತಟ್ಟೆ ಹಾಕ್ಬಿಟ್ರಿ. ಇದ್ಮೇಲೆ ಬಾರಾದ ಏನಾದ್ರು ಇಡ್ಬೇಕು. ಬಕೆಟ್ ಇಟ್ಬಿಡೋಣ. ಒಂದು 5 ರಿಂದ 10 ನಿಮಿಷದಲ್ಲಿ ದಮ್ ಆಗ್ಬಿಡುತ್ತೆ. ಕ್ಲೀನ್ ದಮ್ ಆಗ್ಬಿಡುತ್ತೆ. ಆಯ್ತಾ, ಒಲೆ ಆಫ್ ಮಾಡಿಲ್ಲ, ಸಣ್ಣ ಉರಿ ಇದೆ. ಇನ್ನೊಂದು 5-10 ನಿಮಿಷ ನೋಡೋಣ. ಗ್ಲೋಬಲ್ ಕೃಷ್ಣ ಅಂದ್ರೆ ಅವ್ರಿಗೆ ನಮ್ಮ ಗೋಡನ್ಯಾಗ ನಾನು ಫಸ್ಟಿಗೆ ಕೆಲ್ಸಕ್ಕೆ ಬಂದಾಗ ಅವರು ನಮ್ಗೆ ಕೆಲಸ ಫಸ್ಟಿಗೆ ಗೊತ್ತಿರಲಿಲ್ಲ. ಅವರು ಕೆಲಸನ ನಮ್ಗೆ ಕಲಿಸ್ಕೊಟ್ಟಿದ್ದೆ. ಅವರು ಫಸ್ಟ್ ಕ್ಯಾಟ್ರಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದ್ದೆ ಅವ್ರ ಗೋಡನಿಂದ. ಅವರು ಫಸ್ಟಿಗೆ ನಮ್ಗೆ ಓನರ್ ಅಂತೇಳಿ ಭಾಳ ಹೆದರಿಕೆ ಅನಿಸ್ತಿತ್ತು. ಅವ್ರು ಓನರ್ ಥರ ಇರಲಿಲ್ಲ. ಈಗ ನಮ್ಮ ಕೈಯಾಗ ನಗ್ನಗ್ತಾ ಕೆಲಸ ಮಾಡ್ಕೊಂತ ಒಳ್ಳೆ ಮಾಲೀಕರಾಗಿದ್ದರು. ಅವಾಗ ಅಡುಗೆ ಹೊಸ ನಮ್ಗೆ ತರಕಾರಿ ಕಟಿಂಗ್ ಮಾಡೋಕೆ ಬರ್ತಾ ಇರಲಿಲ್ಲ. ಅವಾಗ ಅವರು ಹಿಂಗೆ ತಗೊಳ್ಳಿ, ಹಿಂಗೆ ಮಾಡ್ಬೇಕು, ಒಳ್ಳೊಳ್ಳೆ ರುಚಿಯಾದ ಅಡುಗೆ ಮಾಡ್ತಾರೆ. ಹೊಸ ಟೈಪಿಂದ ವೆರೈಟಿ ಅಡುಗೆ ಮಾಡ್ತಾರೆ. ಒಳ್ಳೆ ಮಾಲೀಕರು ಮಾತ್ರ. ಈಗ ಏನಾರ ಒಂದು ಕಷ್ಟ ಐತಿ ಅಂತ ಟೈಮಿಗೆ ಪಟ್ಟ ಒಂದು ಹೆಲ್ಪ್ ಆಗಕ್ಕೆ ಹೆಲ್ಪ್ ಮಾಡ್ತಾರೆ. ಎಲ್ಲ ಮದುವೆಗಳಲ್ಲಿ ಅವ್ರನ್ನ ಅಡುಗೆ ಇಷ್ಟಪಡ್ತಾರೆ. ನಮ್ಮ ಸ್ಟಾಫ್ ಅವ್ರು ಕಂಡ್ರೆ ಫ್ರೆಂಡ್ಸ್ ಥರ ನೋಡ್ತಾರೆ. ಓನರ್ ಟೈಪ್ ಇರಲ್ಲ, ಎಲ್ಲ ಫ್ರೆಂಡ್ಸ್ ಥರನೇ. ಈಗ ದಮ್ ಆಗ್ತಾ ಇದೆ, ಅಷ್ಟೊಳಗೆ ಒಂದು ಪಚ್ಚಡಿ, ಅದಕ್ಕೆ ರಾಯ್ತ. ಆಯ್ತಾ, ಅದನ್ನ ತಿನ್ಲಿಕ್ಕೆ ಪಚಡಿ ಹೆಂಗಿದೆ? ಸೌತೆಕಾಯಿ, ಆನಿಯನ್, ಈರುಳ್ಳಿ ಸಮ ಪ್ರಮಾಣ ಸರ್? ಸಮ ಇರಲಿ. ಓಕೆನಾ? ಸ್ವಲ್ಪ ಟೊಮಾಟೊ ಬೇಕಂದ್ರೆ ಹಾಕೊಳ್ಬೋದು, ಇಲ್ಲಾಂದ್ರೆ ಬೇಡ. ಆಮೇಲೆ ಹಸಿಮೆಣಸು, ಶುಂಠಿ ಸ್ವಲ್ಪ, ಉಪ್ಪು ಸಾಕು. ಆಮೇಲೆ ಕೊತ್ತಂಬರಿ ಸೊಪ್ಪು. ಆಲ್ಮೋಸ್ಟ್ ಆರೋಗ್ಯಕರವಾದ ಎಲ್ಲ ಬಿದ್ಬಿಟ್ಟು. ಹೌದು, ನಾವು ಭಾನುವಾರ ಡಾಕ್ಟರ್ ರಾಜು ಹೇಳ್ತಾರೆ ಸರ್ ನಮಗೆ ಇಂಥದೆಲ್ಲ ಮಿಸ್ ಮಾಡಬೇಡಿ ಅಂತ. ನೆಕ್ಸ್ಟ್ ಮೊಸರು, ಮೇನ್ ಇದಕ್ಕೆ ಮೊಸರು. ಆ ಪಲಾವ್ ಮಸಾಲ ಮತ್ತು ಈ ಮೊಸರು ಮ್ಯಾಚ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಹೌದು, ಒಳಗೆ ಹೊಟ್ಟೆಯಲ್ಲಿ. ಸಾಕು ಸರ್, ನಮ್ಮ ಪಚಡಿ ರೆಡಿ. ಪಲಾವ್ಕಿಂತ ಜಾಸ್ತಿ ಇದ್ರ ಮೇಲೆ ಒಲವು. ಹೌದೌದು, ಕೆಲವರು ರೈಸ್ ಬತ್ತೆ ಹಾಕೊಳ್ಳಲ್ಲ, ಪಲಾವೇ ಹಾಕೊಳ್ಳಲ್ಲ. ಹೌದೌದು, ಇದೇ ಸಡಿಯಾಗಿ ತಿಂತಾ ಇರ್ತಾರೆ. ಸರ್, ಈಗ 10 ನಿಮಿಷ ಆಗಿದೆ. ನಮ್ಮ ಅವರೆಕಾಳು ಪಲಾವ್ ಹೇಗಾಗಿದೆ ನೋಡೋಣ. ಆಯ್ತಾ? ರೈಟ್, ಅಲ್ಲೇ ನೋಡಿ, ಎಲೆ ಹಾಕಿರೋದ್ರಿಂದ ಒಳ್ಳೆ ದಮ್ ಆಗುತ್ತೆ. ಇದು ಒಳ್ಳೆ ಬಿಳಿ ಪಲಾವ್ ಅಂತ ಹೇಳ್ತಾರಲ್ಲ ಮೈಸೂರಲ್ಲಿ.
ಎಲ್ಲೋ ತಳ ಇಳಿದಿನ ನೋಡಿ ನೋಡಿ ಈ ತರ ಬರ್ಬೇಕಿದು ಉದುರಾಗಿ ಬರ್ಬೇಕು. ಕಿತ್ಕವರೆ ಮೆಂತ್ಯ ಪಲಾವ್ ಸರ್ ರೆಡಿ ಇದೆ. ರೆಡಿ ಇದೆ. ಈಗ ಬೌಲಿಗೆ ಹಾಕ್ತೀನಿ ನೋಡಿ, ಸರ್ವ್ ಮಾಡ್ತೀನಿ. ಸರ್ ಸೂಪರ್.